ಪೆದ್ದಿ ಪ್ರೆಸ್ ಮೀಟ್ನಲ್ಲಿ ಭಾರಿ ಹೈಡ್ರಾಮೇನೆ ನಡೆದು ಹೋಯಿತು. ಪೆದ್ದಿ ಸಿನಿಮಾದ ಟ್ರೇಲರ್ ಕಾರ್ಯಕ್ರಮದಲ್ಲಿ ಒಂದು ಭಾರಿ ಹೈಡ್ರಾಮಾ ನಡೆದು ಹೋಯಿತು. ಸುದ್ದಿಗೋಷ್ಠಿಯಲ್ಲಿ ಚಿರುತಾ ಅಭಿಮಾನಿಗಳು ಭಾರಿ ಹೈಡ್ರಾಮಾನೆ ಮಾಡಿದ್ದಾರೆ. ಅಭಿಮಾನಿಗಳ ನಡುವೆ ತಳ್ಳಾಟ, ನೂಕಾಟ, ರಂಪಾಟವೇ ನಡೆದು ಹೋಯಿತು. ಅಭಿಮಾನಿಗಳ ಆರ್ಭಟಕ್ಕೆ ಪೊಲೀಸರು ಪರದಾಡುವಂತಹ ಘಟನೆಗಳು ಸಂಭವಿಸಿವೆ. ಒಂದು ಖಾಸಗಿ ಹೋಟೆಲ್ನಲ್ಲಿ ಬೃಹನ್ ನಾಟಕವೇ ನಡೆದು ಹೋಗಿದೆ. ಅಭಿಮಾನಿಗಳ ಅಭಿಮಾನಕ್ಕೆ ರಾಮ್ ಚರಣ್ ಅವರು ಒಂದು ಕ್ಷಣ ನಡುಗಿ ಹೋದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭಾರಿ ಹೈಡ್ರಾಮಾ ನೋಡೋದಕ್ಕೆ ಸಿಕ್ತು. ರಾಮ್ ಚರಣ್ ಜೊತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣ ಅವರು ಕೂಡ ಇದ್ರು. ಚಿರುತಾ ಅಭಿಮಾನಿಗಳ ಆರ್ಭಟಕ್ಕೆ ಶಿವಣ್ಣ ಕೂಡ ಶೇಕ್ ಆದ್ರು. ಸಿನಿಮಾ ಪ್ರಮೋಷನ್ಗಾಗಿ ರಾಮ್ ಚರಣ್ ಅವರು ಬಂದಿದ್ರು. ಆದರೆ ಇದೇ ವೇಳೆ ಭಾರಿ ಹೈಡ್ರಾಮಾ ನಡೆದೋಯ್ತು. ಚಿತ್ರದ ನಾಯಕಿ ನಟಿ ಜಾಹ್ನವಿ ಕಪೂರ್ ಕೂಡ ಕಕ್ಕಾಬಿಕ್ಕಿಯಾದ್ರು. ಇನ್ನು ಸುದ್ದಿಗೋಷ್ಠಿಯಿಂದ ಅರ್ಧದಲ್ಲೇ ನಟರು ಅಲ್ಲಿಂದ ಹೊರ ನಡೆದ್ರು. ಈ ಭಾರಿ ಹೈಡ್ರಾಮಾ ಇದೆಲ್ಲವೂ ಕೂಡ ನಡೀತಾ ಇರಬೇಕಾದ್ರೆ ಒಂದು ಕ್ಷಣ ಎಲ್ಲರೂ ಕೂಡ ಬೆಚ್ಚಿ ಬಿದ್ರು. ಇದೇ ಕಾರಣಕ್ಕಾಗಿ ಪ್ರೆಸ್ ಮೀಟ್ ಬಿಟ್ಟು ಅಲ್ಲಿಂದ ಆಚೆ ಬಂದರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ತಳ್ಳಾಟ, ನೂಕಾಟ, ಭಾರಿ ಹೈಡ್ರಾಮಾ ಇದೆಲ್ಲವೂ ಕೂಡ ನಡೀತಾ ಇರಬೇಕಾದ್ರೆ ದಿಗ್ಗಜ ನಟರು ಅಲ್ಲಿಂದ ಕಾಲ್ಕಿತ್ತು. ಪ್ರೆಸ್ ಮೀಟನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ಹೊರ ನಡೆದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ರಿ. ಅಭಿಮಾನಿಗಳ ಅತಿರೇಕಕ್ಕೆ ನಟ ರಾಮ್ ಚರಣ್ ಅವರು ಒಂದು ಕ್ಷಣ ಕಕ್ಕಾಬಿಕ್ಕಿಯಾದ್ರು. ಮತ್ತೊಂದು ಕಡೆಯಲ್ಲಿ ನಟ ಶಿವಣ್ಣ ಅವರು ಕೂಡ ಆಗಮಿಸಿದ್ರು ಈ ಪ್ರೆಸ್ ಮೀಟ್ನಲ್ಲಿ. ಅವರೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋದ್ರು. ಮತ್ತೊಂದೆಡೆ ನಟಿ ಕೂಡ ಅಂದ್ರೆ ಈ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇರುವಂತಹ ನಟಿ ಜಾಹ್ನವಿ ಕಪೂರ್ ಅವರು ಕೂಡ ಒಂದು ಕ್ಷಣ ಕಕ್ಕಾಬಿಕ್ಕಿ ಆದ್ರು. ನನಗೆ ಸಂತೋಷ ಆಯ್ತು. ನಮ್ಮ ಪ್ರೀತಿ ಕನ್ನಡಿಗ ಪ್ರೇಕ್ಷಕರಿಗೆ, our lovely press who has come here and ಬಂದಿಗೆ fans, ನಮ್ಮ ಪ್ರೀತಿ fans. Ram Charan sir and Shivanna, welcome to the event. Thank you. ಯಾವಾಗ ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ರಾಮ್ ಚರಣ್ ಅವರು ದ ವೇ ಹಿ ಕೇಮ್ ಅಪ್ ಇನ್ ಹಿಸ್ ಲೈಫ್, ವೆರಿ ಹಾರ್ಡ್ ವರ್ಕಿಂಗ್. ಫಸ್ಟ್ ಫಿಲ್ಮ್ ಇಂದ ಹಿಡಿದು ಇವತ್ತವರೆಗೂ ಅವ್ರ ಸಿನ್ಸಿಯಾರಿಟಿ ಇವತ್ತು ಈ ಲೆವೆಲ್ ರೀಚ್ ಆಗಿದ್ದಾರೆ ಅಂದರೆ ಸಿನ್ಸಿಯಾರಿಟಿ ಇಸ್ ಹಾರ್ಡ್ ವರ್ಕ್. ಅವ್ರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ರಚನಾ. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಚನಾ, ಪೆದ್ದಿ ಸಿನಿಮಾದ ಒಂದು ಪ್ರೆಸ್ ಮೀಟ್ ನಡೆಯುವಂತಹ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾಕ್ಕೆ ಕಾರಣ ಆಯಿತು. ಏನ್ ನಡೀತು ಅಸಲಿಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ಸಂತೋಷ್, ಏನು ಇದೇ ಜೂನ್ 4ನೇ ತಾರೀಕು ಬಹು ನಿರೀಕ್ಷಿತ ಹಾಗೂ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಾಮ್ ಚರಣ್ ಹಾಗೂ ಜಾಹ್ನವಿ ಕಪೂರ್ ನಟನೆಯ ಪೆದ್ದಿ ಸಿನಿಮಾ ಇಡೀ ಭಾರತದಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಇವತ್ತು ಆಯೋಜನೆ ಮಾಡಿದ್ರು ಪ್ರೆಸ್ ಮೀಟ್ ಅನ್ನ ದೊಡ್ಡ ಮಟ್ಟದಲ್ಲಿ ಶೆರಟಾನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ. ಹೆಚ್ಚಾಗಿ ಪ್ರೆಸ್ ಮೀಟ್ ಅಂದಾಗ ಅಲ್ಲಿ ಮಾಧ್ಯಮದವರು ಮಾತ್ರ ಬರ್ತಾರೆ. ಆದರೆ ಇವತ್ತು ರಾಮ್ ಚರಣ್ ಅವರು ಬೆಂಗಳೂರಿನಲ್ಲಿದ್ದಾರೆ ಅಂತ ತಿಳಿದ ಕೂಡಲೇ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಕೇವಲ ಬಂದಿದ್ದು ಮಾತ್ರ ಅಲ್ಲ, ಒಂದು ರೀತಿ ಗೊಂದಲವನ್ನೇ ಸೃಷ್ಟಿ ಮಾಡಿದ್ರು ಅಂತ ಹೇಳಬಹುದು ಆ ಒಂದು ಪ್ರೆಸ್ ಮೀಟ್ನಲ್ಲಿ. ಯಾಕಂದ್ರೆ ಅವರು ಸಿನಿಮಾ ಪ್ರಮೋಷನ್ಗಾಗಿ ಬಂದಿದ್ದು ರಾಮ್ ಚರಣ್ ಅವರು, ಜಾಹ್ನವಿ ಕಪೂರ್ ಅವರು ಹಾಗೂ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತಹ ಕನ್ನಡದ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಈ ಒಂದು ಪ್ರೆಸ್ ಮೀಟಿಗೆ ಆಗಮಿಸಿದ್ರು ಸಿನಿಮಾದ ಪ್ರಮೋಷನ್ ಮಾಡೋದಕ್ಕಾಗಿ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ. ಹೀಗಾಗಿ ಎಲ್ಲ ಕಡೆ ಹೋಗಿ ಅವರು ಪ್ರೆಸ್ ಮೀಟನ್ನು ಮಾಡಿ ಸಿನಿಮಾದ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಂದು ಬೆಂಗಳೂರಿಗೆ ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು ಅಲ್ಲಿ ಬಂದಿದ್ರು. ಹಾಗೂ ಬಂದಿದ್ದು ಮಾತ್ರವಲ್ಲ, ದೊಡ್ಡ ತಳ್ಳಾಟ, ನೂಕಾಟವನ್ನು ಮಾಡಿದ್ರು. ಇನ್ನೇನು ಪ್ರೆಸ್ ಮೀಟ್ ಶುರುವಾಗಿ ಕೇವಲ 10 ರಿಂದ 15 ನಿಮಿಷ ಆಗಿತ್ತಷ್ಟೇ. ಅವರವ್ರ ಸಿನಿಮಾ ಕುರಿತಾಗಿ ಮಾತನಾಡ್ತಾ ಇದ್ರು. ಅದಾದಾಗ ಯಾವಾಗ ರಾಮ್ ಚರಣ್ ಅವರು ವೇದಿಕೆ ಮೇಲೆ ಹೋಗ್ತಾರೆ, ಆಗ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಅವರ ಬಳಿ ಹೋಗಿ ಫೋಟೋ ತೆಗೆದುಕೊಳ್ಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಅವರ ಬಳಿ ಧಾವಿಸಿದ್ರು. ಹಾಗೂ ಅಲ್ಲಿ ಒಂದು ರೀತಿ ನೂಕಾಟ, ತಳ್ಳಾಟವು ಕೂಡ ಶುರುವಾಯಿತು. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರಾಮ್ ಚರಣ್ ಅವರಿಂದ ದೂರ ಹೋಗಿ ಅಂತ ಹೇಳಿದ್ರು ಅವರ ಅಭಿಮಾನಿಗಳು ಕೇಳೋದಕ್ಕೆ ತಯಾರಿರಲಿಲ್ಲ. ಹೀಗಾಗಿ ಅಲ್ಲಿ ಪೊಲೀಸರು ಕೂಡ ಆಗಮಿಸಿದ್ರು ಈ ಒಂದು ದೊಡ್ಡ ಗುಂಪನ್ನು ಚದುರಿಸೋದಕ್ಕೆ. ಆ ಜಾಗದಿಂದ ಏನು ಜಾಹ್ನವಿ ಕಪೂರ್ ಅವರು ಕೂಡ ಆಗಮಿಸಿದ್ರು, ಅವರು ಮುಂಬೈಯಿಂದ ಆಗಮಿಸಿದ್ರು, ಹಾಗೂ ರಾಮ್ ಚರಣ್ ಅವರು ಹೈದರಾಬಾದಿಂದ ಆಗಮಿಸಿದ್ರು ಬೆಂಗಳೂರಿಗೆ ಒಂದು ನಿರೀಕ್ಷೆಯಲ್ಲಿ ಸಿನಿಮಾದ ಪ್ರಮೋಷನ್ ಆಗಬೇಕು ಅಂತ ಹೇಳಿ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಏನು ಅಂದರೆ
ಏನು ಒಂದು ಪ್ರೆಸ್ ಮೀಟನ್ನು ಆಯೋಜನೆ ಮಾಡಿದ್ರು. ಅಲ್ಲಿ ರಾಮ್ ಚರಣ್ ಅಭಿಮಾನಿಗಳು ಅವರಿಗೆ ಜೈಕಾರಗಳನ್ನು ಕೂಗುತ್ತಾ ಅವರಿಗೆ ಉಡುಗೊರೆಗಳನ್ನು ಕೂಡ ತಂದಿದ್ರು ರಾಮ್ ಚರಣ್ಗಾಗಿ. ಅದರಲ್ಲಿ ಪುಟ್ಟ ಪುಟ್ಟ ಮಕ್ಕಳು, ಯುವತಿಯರು ಹಾಗೂ ಹಿರಿಯರು ಕೂಡ ಆಗಮಿಸಿದ್ರು ಅವರ ನೆಚ್ಚಿನ ನಟ ರಾಮ್ ಚರಣ್ ಅವರನ್ನು ನೋಡೋದಕ್ಕೆ ಅಂತ ಹೇಳಿ. ಈ ಮೂಲಕ ಪ್ರೆಸ್ ಮೀಟ್ ಏನು 1 ರಿಂದ 2 ಅವರ್ ಆಗಬೇಕಾದಂತಹ ಪ್ರೆಸ್ ಮೀಟ್ ಕೇವಲ 20 ನಿಮಿಷದಲ್ಲಿ ಅದು ಮುಕ್ತಾಯ ಆಯಿತು. ಹಾಗೂ ಪೊಲೀಸರು ಬಂದು ಒಂದು ರೀತಿಯಾಗಿ ಆ ಒಂದು ವಾತಾವರಣ ಏನು ಬಿಸಿಯಾಗಿತ್ತು ಅದನ್ನು ಒಂದು ರೀತಿ ತಂಪು ಮಾಡುವಂತಹ ಕೆಲಸ ಮಾಡಿದ್ರು. ಸಂತೋಷ್. ಧನ್ಯವಾದಗಳು ರಚನಾ ನಿಮ್ಮೆಲ್ಲ ಮಾಹಿತಿಗೆ.